ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ನಟ ದರ್ಶನ್ಗೆ ಮತ್ತೊಂದು ಹೊಸ ಸಂಕಷ್ಟ ಎದುರಾಗಿದೆ. ಕೊಲೆ ಕೇಸ್ ಜೊತೆಗೆ ದಾಸನಿಗೆ ಐಟಿ ಸಂಕಷ್ಟ, ಇನ್ಕಮ್ ಟ್ಯಾಕ್ಸ್ ಸಂಕಷ್ಟ. ಕೊಲೆ ಕೇಸ್ ತನಿಖೆಯಲ್ಲಿ ಲಕ್ಷ ಹಣ ಸೀಸ್ ಆಗಿದೆ. ನಟ ದರ್ಶನ್ ಬಳಿ ಇದ್ದಂತಹ 70 ಲಕ್ಷ ಹಣ ಎಲ್ಲಿಂದ ಬಂತು? ಹಣದ ಮೂಲದ ಪತ್ತೆಗಿಳಿದಿದ್ದಾರೆ ಕಾಮಾಕ್ಷಿಪಾಳ್ಯ ಪೊಲೀಸರು. 70 ಲಕ್ಷ ಹಣಕ್ಕೆ ಆದಾಯ ತೆರಿಗೆ ಪಾವತಿಯನ್ನ ಮಾಡಲಾಗಿದೆಯಾ? ಹಣದ ಮಾಹಿತಿಗಾಗಿ ಐಟಿಗೆ ಪತ್ರವನ್ನು ಬರೀಲಿಕ್ಕೆ ಖಾಕಿ ಚಿಂತನೆಯನ್ನು ನಡೆಸಿದೆ. ಈ ಮೂಲಕ ಕೊಲೆ ಕೇಸ್ನ ಜೊತೆಗೇನೆ ನಟ ದರ್ಶನ್ಗೆ ಐಟಿ ಶಾಕ್ ಕೊಡುವಂತಹ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ನಿನ್ನೆ ವಿಜಯಲಕ್ಷ್ಮಿ ನಿವಾಸ ಸೇರಿ ದರ್ಶನ್ ನಿವಾಸದಲ್ಲಿ 70 ಲಕ್ಷ ಹಣವನ್ನು ಸೀಸ್ ಮಾಡಲಾಗಿದೆ. ಇಷ್ಟೊಂದು ದೊಡ್ಡ ಮೊತ್ತದ ಹಣ, ಅದು ಹಾರ್ಡ್ ಕ್ಯಾಶ್, ಮನೆಯಲ್ಲಿ ಇಟ್ಕೊಂಡಿದ್ಯಾಕೆ? ಕೊಲೆಯನ್ನ ಮುಚ್ಚಿ ಹಾಕ್ಲಿಕ್ಕೆ ಈ ಹಣವನ್ನ ತರಲಾಗಿತ್ತ ಅನ್ನೋದು ಒಂದು ಆಂಗಲ್ಲು. ಮತ್ತೊಂದು ಕಡೆ ಇಷ್ಟೊಂದು ಹಣವನ್ನ ದರ್ಶನ್ಗೆ ಕೊಟ್ಟಿದ್ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಆ ಹಣದ ಮೂಲ ಏನು ಅನ್ನೋದರ ಜೊತೆಗೆ ಅದಕ್ಕೆ ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆಯನ್ನ ಕಟ್ಟಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, 70 ಲಕ್ಷ ಹಣದ ಮೂಲದ ಬಗ್ಗೆ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇರುವಂತಹದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಐಟಿ ಸಂಕಷ್ಟ ಎದುರಾಗಬಹುದಾ ಅಂತ? ಖಂಡಿತವಾಗಿಯೂ ಪ್ರೇಮ, ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು, ಕಾಮಾಕ್ಷಿಪಾಳ್ಯ ಪೊಲೀಸರು 70 ಲಕ್ಷ ಹಣವನ್ನ ತಾವು ಸೀಸನ್ನ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕೃತ್ಯಕ್ಕೆ ಬಳಸಿರುವಂಥದ್ದು ಮತ್ತು ಕೃತ್ಯದಿಂದ ಪಾರಾಗ್ಲಿಕ್ಕೆ ಯಾವ್ಯಾವ ರೀತಿಯ ಮಾರ್ಗಗಳನ್ನ ಅನುಸರಿಸಬೇಕು, ಜೊತೆಗೆ ಬೇರೆ ಆರೋಪಿಗಳನ್ನ ಸರೆಂಡರ್ ಮಾಡುವಂಥದ್ದು, ಅವರ ಖರ್ಚು ವೆಚ್ಚಗಳೇನಿತ್ತು ಖರ್ಚು ವೆಚ್ಚಗಳನ್ನ ಕೊಡುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ 70 ಲಕ್ಷ ಹಣವನ್ನ ಸೀಸ್ ಮಾಡ್ಕೊಂಡಿದ್ದಾರೆ. 70 ಲಕ್ಷ ಹಣದ ಪೈಕಿ ಮೊದಲು ಪ್ರದೂಷ್ನ ಮನೆಯಲ್ಲಿ, ಅಂದ್ರೆ ಹತ್ಯೆ ನಡೆದು ಆದ ಬಳಿಕ ಏನು 3 ಜನ ಆರೋಪಿಗಳು ಸರೆಂಡರ್ ಆಗಿದ್ರು. ಸರೆಂಡರ್ ಆದ ಬಳಿಕ ಅವರನ್ನ ವಿಚಾರಣೆಗೊಳಪಡಿಸಿದಾಗ ಪ್ರದೂಷ್ ನನಗೆ ಹಣವನ್ನ ಕೊಟ್ಟಿದ್ರು, ಹಣವನ್ನ ಕೊಟ್ಟದ ಹಿನ್ನೆಲೆಯಲ್ಲಿ ನಾವು ಸರೆಂಡರ್ ಆದ್ವಿ ಅಂತ ಹೇಳಿ ತಪ್ಪೊಪ್ಪಿಗೆನ ಮಾಡ್ಕೊಂಡಿದ್ರು ಕಾರ್ತಿಕ್ ಆಲೇಸ್ ಕಪ್ಪೆ, ನಿಖಿಲ್ ನಾಯಕ್ ಮತ್ತು ಕೇಶವಮೂರ್ತಿ. ಆ ಸಂದರ್ಭದಲ್ಲಿ ಪ್ರದೂಷ್ನ ಬಂಧನಕ್ಕೆ ಬಿಡದಿಯ ಟೋಲ್ನ ಬಳಿಯಲ್ಲಿ ಪ್ರದೂಷ್ನ ಬಂಧನ ಆಯಿತು. ಬಂಧನ ಆದ ಬಳಿಕ ಅವರ ಮನೆಯಲ್ಲಿ ರೇಡ್ ಅನ್ನ ಮಾಡ್ತಾರೆ ಮತ್ತು ಅಲ್ಲಿ ಸರ್ಚ್ ಅನ್ನ ಮಾಡಿದ ಸಂದರ್ಭದಲ್ಲಿ ಪ್ರದೂಷ್ನ ಮನೆಯಲ್ಲಿ 30 ಲಕ್ಷ ಹಣವನ್ನ ಸೀಸ್ ಅನ್ನ ಮಾಡ್ಕೊಳ್ಳುವಂಥದ್ದು. ಅದು ದರ್ಶನ್ ಅವರು ಅವರ ಮನೆಯಿಂದ ತೆಗೆದು ಹಣವನ್ನ ಇವರಿಗೆ ಪ್ರದೂಷ್ಗೆ ಕೊಟ್ಟಿರ್ತಾರೆ. ಪ್ರದೂಷ್ಗೆ ಕೊಟ್ಟ ಹಿನ್ನೆಲೆಯಲ್ಲಿ ಆ ಹಣವನ್ನ ಈ ಆರೋಪಿಗಳಿಗೆ ಕೊಡುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಆಗ 30 ಲಕ್ಷ ಹಣವನ್ನ ಸೀಸ್ ಮಾಡ್ಕೊಂಡಿದ್ರು. ಅದಾದ ಬಳಿಕ ದರ್ಶನ್ ಅವರ ಮನೆಯಲ್ಲಿಯೇ ಒಂದಷ್ಟು ಮಾಜರ್ ಪ್ರಕ್ರಿಯೆಗಳೇನಿತ್ತು, ಅಂದ್ರೆ ಕೃತ್ಯಕ್ಕೆ ನಡೆಸಿದಂತ ಬಟ್ಟೆಗಳಿರ್ಬೋದು ಮತ್ತೆ ಬೇರೆ ಬೇರೆ ವಸ್ತುಗಳಿರ್ಬೋದು, ಅದನ್ನ ಕಲೆ ಹಾಕ್ಲಿಕ್ಕೆ ಹೋದ ಸಂದರ್ಭದಲ್ಲಿ ಅಲ್ಲಿ ಮತ್ತೆ 37,40,000 ಹಣ ಸಿಕ್ಕಿರುವಂಥದ್ದು. ಅದಾದ ನಂತರ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಕೂಡ 3 ಲಕ್ಷ ಹಣವನ್ನ ವಾಪಸ್ ಕೊಟ್ಟಿರುವಂಥದ್ದು. ಈ ಎಲ್ಲಾ ಹಿನ್ನೆಲೆಯಲ್ಲಿ ಇಡೀ ಕೃತ್ಯಕ್ಕೆ ಸರಿಸುಮಾರು 70 ಲಕ್ಷ ಹಣವನ್ನ ಅದ್ರೂ ನಗದು ರೂಪದಲ್ಲಿ ಬಳಸ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಆ ಹಣದ ಮೂಲ ಯಾವುದು ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಪ್ರಯತ್ನಗಳನ್ನ ಈಗ ಐಟಿ ಅಧಿಕಾರಿಗಳು ಮಾಡಬೇಕಾಗಿರುವಂಥದ್ದು. ಐಟಿ ಅಧಿಕಾರಿಗಳಿಗೆ ಕಾಮಾಕ್ಷಿಪಾಳ್ಯ ಪೊಲೀಸರು ಮಾಹಿತಿಯನ್ನ ರವಾನೆಯನ್ನ ಮಾಡ್ತಾರೆ. ಈ ರೀತಿಯಲ್ಲಿ ಒಂದು ಏನು ಕೊಲೆ ಪ್ರಕರಣದ ತನಿಖೆ ಮಾಡೋ ಸಂದರ್ಭದಲ್ಲಿ ಆರೋಪಿಗಳ ಬಳಿಯಲ್ಲಿ 70 ಲಕ್ಷ ನಗದು ಹಣ ಸಿಕ್ಕಿದೆ, ಅದಕ್ಕೆ ಪೂರಕವಾದ ದಾಖಲೆಗಳನ್ನ ನಾವು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಹಿನ್ನೆಲೆಯಲ್ಲಿ ನೀವು ಇದ್ರ ಬಗ್ಗೆ ವಿಚಾರಣೆಯನ್ನ ಮಾಡಬಹುದು ಅಂತ ಹೇಳಿ ಒಂದು ಸೂಚನೆಯನ್ನ, ಅಂದ್ರೆ ಮನವಿಯನ್ನ ಮಾಡ್ಕೊಳ್ತಾರೆ. ಮನವಿಯನ್ನ ಮಾಡ್ಕೊಂಡ ಬಳಿಕ ಐಟಿ ಅಧಿಕಾರಿಗಳು ಆ ಬಗ್ಗೆ ಪ್ರಕ್ರಿಯೆಗಳನ್ನು ಕೂಡ ಪ್ರಾರಂಭ ಮಾಡುವಂಥದ್ದು. ಇದು ಕೇವಲ ಐಟಿ ಅಧಿಕಾರಿಗಳ ವ್ಯಾಪ್ತಿಗೆ ಮಾತ್ರ ನಿಲ್ಲಲ್ಲ, ಇದು ಮನಿ ಲ್ಯಾಂಡ್ರಿಂಗ್, ಅಕ್ರಮ ಹಣ ವರ್ಗಾವಣೆ ಅಂತ ಏನಾದ್ರೂ ಬರ್ಬಹುದು, ಹವಾಲಾದ ಹಣದ ಟ್ರಾನ್ಸಾಕ್ಷನ್ ಗಳಿದೆಯಾ ಅಂತ ಹೇಳಿ ಇಡಿಯೂ ಕೂಡ ತನಿಖೆ ಮಾಡುವಂತಹ ಸಾಧ್ಯತೆಗಳು ಮುಂದಿನ ದಿನಮಾನಗಳಲ್ಲಿ ಇರುತ್ತದೆ. ಈಗ ಪ್ರಾಥಮಿಕವಾಗಿ ಐಟಿ ಅಧಿಕಾರಿಗಳು ಇದರ ಬಗ್ಗೆ ತನಿಖೆಯನ್ನ ಮಾಡ್ತಾರೆ. ತನಿಖೆಯನ್ನ ಮಾಡಿದ ಬಳಿಕ ಅವರು ಒಂದು ವರದಿ ಕೊಟ್ಟ ಬಳಿಕ ಇಡಿ ಅಧಿಕಾರಿಗಳು ಈ ಪ್ರಕರಣದ ತನಿಖೆಯನ್ನ ಮುಂದುವರಿಸುವಂತಹ ಸಾಧ್ಯತೆಗಳು ಇರುವಂತದ್ದು. ಪ್ರೇಮ್, ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಆದಾಯ ತೆರಿಗೆ ವಂಚನೆ ಆದಂತಹ ಸಂದರ್ಭದಲ್ಲಿ ಐಟಿ ಬರುತ್ತೆ. ಆದಾಯಕ್ಕೂ ಮೀರಿ ಆಸ್ತಿಯನ್ನು ಗಳಿಸಿದ್ರೆ ಅಥವಾ ಅಕ್ರಮ ಹಣ ವರ್ಗಾವಣೆ ಆದ್ರೆ ಅಲ್ಲಿ ಇಡಿ ಎಂಟ್ರಿ ಆಗುತ್ತೆ. ಈಗ ಪ್ರಾಥಮಿಕವಾಗಿ ನಮಗೆ ಸಿಗ್ತಾ ಇರುವ ಮಾಹಿತಿಯ ಪ್ರಕಾರ ಐಟಿ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ದರ್ಶನ್ಗೆ ಶಾಕ್ ಕೊಡುವಂತಹ ಸೂಚನೆಗಳು, ಬೆಳವಣಿಗೆಗಳು ದಟ್ಟವಾಗ್ತಾ ಇದೆ. ಹಾಗಾದ್ರೆ 30 ಲಕ್ಷದಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡನ್ನು ಕೊಡಲಾಗಿತ್ತು? A16 ಕೇಶವಮೂರ್ತಿ ಹಣದ ಆಸೆಗಾಗಿ ನಾನು ಸರೆಂಡರ್ ಆಗ್ತೀನಿ ಅಂತ ಬಂದಿದ್ದ. 5 ಲಕ್ಷ ರೂಪಾಯಿ ಅಡ್ವಾನ್ಸ್ ರೂಪದಲ್ಲಿ ಪಡೆದು ಶರಣಾಗ್ಲಿಕ್ಕೆ ಪೊಲೀಸರ ಎದುರು ಹಾಜರಾಗಿದ್ದ ಕೇಶವಮೂರ್ತಿ. ಈ ಪ್ರಕರಣದಲ್ಲಿ ಆತ A16 ಆಗಿರುವಂತಹದ್ದು. ರೇಣುಕಾಸ್ವಾಮಿಯ ಹತ್ಯೆಯಲ್ಲಿ ಈತ ಭಾಗಿಯಾಗಿಲ್ಲ. ಆದರೆ ಹಣದಾಸೆಗಾಗಿ ಈತ ಬಂದು ಶರಣಾಗ್ಲಿಕ್ಕೆ ಬಂದಿರೋದು ಪೊಲೀಸರ ತನಿಖೆಯಲ್ಲಿ ಗೊತ್ತಾಗ್ತಾ ಇರುವಂತಹ ವಿಚಾರ.
ಹಣದ ಆಸೆಗಾಗಿ ಶರಣಾಗತಿಯಾಗಿದ್ದ ಕೇಶವಮೂರ್ತಿ, ಈತನನ್ನ ಸೇರಿ ಹಲವು ಜನರು ಈ ಪ್ರಕರಣದಲ್ಲಿ ಈಗ ಸಂಕಷ್ಟವನ್ನ ಅನುಭವಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬರೋಬ್ಬರಿ 70 ಲಕ್ಷ ಹಾರ್ಡ್ ಕ್ಯಾಶ್ ಮನೆಯಲ್ಲಿ ಸಿಕ್ಕಿದ್ರಿಂದ ಸಹಜವಾಗಿಯೇ IT ಅಧಿಕಾರಿಗಳು ಇಲ್ಲಿ ಎಂಟ್ರಿ ಆಗುವಂತಹ ಸಾಧ್ಯತೆ ಇದೆ. ಇನ್ನು A17 ನಿಖಿಲ್ ನಾಯಕ್ ದರ್ಶನ್ ಜೊತೆಗೆ ಯಾವುದೇ ರೀತಿಯ ಕಾಂಟ್ಯಾಕ್ಟ್ ಇಲ್ಲ. ಈತನಿಗೆ 1-to-1 ಕಾಂಟ್ಯಾಕ್ಟ್ ಇಲ್ಲದೆ ಇರುವಂತಹ ವ್ಯಕ್ತಿ ನಿಖಿಲ್ ನಾಯಕ್. ಈತನೂ ಕೂಡ ಹಣದ ಆಸೆಗಾಗಿ ದರ್ಶನ್ ಅವರ ಆಮಿಷಕ್ಕೊಳಗಾಗಿ ಪೊಲೀಸರ ಎದುರು ಹಾಜರಾಗ್ತಾನೆ. ನಾನು ಆರ್ಥಿಕ ವಿಚಾರಕ್ಕೆ ಈ ಕೊಲೆಯನ್ನ ಮಾಡಿರೋದಾಗಿ, ನಾನು ತಪ್ಪೊಪ್ಪಿಕೊಳ್ತಾ ಇರೋದಾಗಿ ಹೇಳಿಕೆಯನ್ನ ಕೊಡ್ತಾನೆ. ರೇಣುಕಾಸ್ವಾಮಿ ಶವವನ್ನ ಸಾಗಿಸಿದಂತಹ ವಿಚಾರದಲ್ಲೂ ಕೂಡ ಈತನ ಪಾತ್ರ ಇರೋದು ಗೊತ್ತಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ಖಾಕಿ ಡ್ರಿಲ್ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ನಿಖಿಲ್ಗೆ 5 ಲಕ್ಷ ರೂಪಾಯಿಯನ್ನ ದರ್ಶನ್ ಕೊಟ್ಟಿದ್ರು. ಮುಂದಿನ ಕೋರ್ಟು ಕಚೇರಿ ಎಲ್ಲವನ್ನು ನಾನು ನೋಡ್ಕೊಳ್ತೇನೆ, ಬೇಲ ಮೇಲೆ ನಿಮ್ಮನ್ನ ಹೊರಗೆ ತರ್ತೇನೆ, ಈಗ ಹೋಗಿ ನೀವು ಸರೆಂಡರ್ ಆಗಿ ಅನ್ನುವಂತಹ ಸೂಚನೆಯನ್ನ ಕೊಟ್ಟಿದ್ರು. ದರ್ಶನ್ ಜೊತೆಗೆ ಯಾವುದೇ ನಂಟಿಲ್ಲದಿದ್ರೂ ಕೂಡ ಹಣದ ಆಮಿಷಕ್ಕೆ ಒಳಗಾಗಿ ನಾನೇ ಕೊಲೆಯನ್ನ ಮಾಡಿದ್ದು ರೇಣುಕಾಸ್ವಾಮಿಯದ್ದು ಅಂಥೇಳಿ ಪೊಲೀಸರ ಎದುರು ಪ್ರತ್ಯಕ್ಷರಾಗ್ತಾರೆ. ನಾವೇ ಕೊಲೆ ಮಾಡಿದ್ದು ಅಂಥೇಳಿ ಸರೆಂಡರ್ ಆಗ್ತಾರೆ. ಬಟ್ ಇವರ ಮೊಬೈಲ್ ಅನ್ನ ತಡಕಾಡಿದಂತಹ ಸಂದರ್ಭದಲ್ಲಿ ದರ್ಶನ್ ಜೊತೆಗೆ ನಿರಂತರವಾಗಿ ಫೋನ್ ಕಾಂಟ್ಯಾಕ್ಟ್ ಅಲ್ಲಿ ಇರೋದ್ರಿಂದ ಎಲ್ಲ ವಿಚಾರಗಳು ಕೂಡ ಮುನ್ನೆಲೆಗೆ ಬಂತು. ಇನ್ನು A4 ರಾಘವೇಂದ್ರ ರೇಣುಕಾಸ್ವಾಮಿ ಅಪಹರಣದಲ್ಲಿ ಈತ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ದ. ಈತ ಚಿತ್ರದುರ್ಗದ ದರ್ಶನ್ ಫ್ಯಾನ್ ಅಸೋಸಿಯೇಷನ್ನ ಅಧ್ಯಕ್ಷ ಕೂಡ ಹೌದು. ಚಿತ್ರದುರ್ಗದಿಂದ ಬೆಂಗಳೂರಿಗೆ ಹತ್ಯೆಯಾದಂತಹ ರೇಣುಕಾಸ್ವಾಮಿಯನ್ನ ಪುಸಲಾಯಿಸಿ ಟ್ರ್ಯಾಪ್ ಮಾಡಿ ಕರೆತಂದಂತಹ ಆರೋಪ ಈತನ ಮೇಲಿದೆ. ರಾಘವೇಂದ್ರ ಮೂಲಕ ಹಣ ಹಂಚಿಕೆಯಾಗಿದೆ. ಒಟ್ಟು 30 ಲಕ್ಷ ರೂಪಾಯಿ ಹಣವನ್ನ ದರ್ಶನ್ ರಾಘವೇಂದ್ರ ಬಳಿ ಕೊಟ್ಟಿರ್ತಾರೆ. ರಾಘವೇಂದ್ರ ಅವರು ಎಲ್ಲರಿಗೂ ಕೂಡ 5 ಲಕ್ಷ ರೂಪಾಯಿ ಹಣವನ್ನ ಬೈಫರ್ಕೇಶನ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ, ಹಂಚಿಕೆ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನು ಇವರ ಮನೆಯಲ್ಲಿ 4.5 ಲಕ್ಷ ಹಣ ಸಿಕ್ಕಿತ್ತು. ದರ್ಶನ್ ಮೇಲೆ ಬಂದಿರುವಂತಹ ಆರೋಪಗಳು ರೇಣುಕಾಸ್ವಾಮಿ ಹತ್ಯೆಯ ಬಳಿಕ ಕೇಸನ್ನ ಮರೆಮಾಚಲಿಕ್ಕೆ, ಮುಚ್ಚಿ ಹಾಕ್ಲಿಕ್ಕೆ 70 ಲಕ್ಷ ಹಣವನ್ನ ಸಂಗ್ರಹಿಸಿಟ್ಟಿದ್ರು ಅಂತ. ರಾಘವೇಂದ್ರ ಮೂಲಕ 30 ಲಕ್ಷ ರೂಪಾಯಿ ಹಣವನ್ನ ಹಂಚಿಕೆ ಮಾಡಿದ್ರು ಅನ್ನುವಂತಹ ಆರೋಪ. ಸರೆಂಡರ್ ಆಗ್ಲಿಕ್ಕೆ ಕೇಶವಮೂರ್ತಿ, ನಿಖಿಲ್ ನಾಯ್ಕಿಗೆ ತಲಾ 5 ಲಕ್ಷ ರೂಪಾಯಿಯನ್ನ ದರ್ಶನ್ ರಾಘವೇಂದ್ರ ಮೂಲಕ ಹಂಚಿದ್ರು ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರುವಂತಹದ್ದು. ದರ್ಶನ್ ಮನೆಯಲ್ಲಿ ಸಿಕ್ಕಿದ್ದು 37 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್. ದರ್ಶನ್ ಅವರ ಧರ್ಮಪತ್ನಿ ವಿಜಯಲಕ್ಷ್ಮಿ ಅವರ ನಿವಾಸದಲ್ಲಿ ಸಿಕ್ಕಿದ್ದು 3 ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್. ಅಲ್ಲಿಗೆ 40 ಲಕ್ಷ ಹಾರ್ಡ್ ಕ್ಯಾಶ್ ಅನ್ನ ಸೀಸ್ ಮಾಡಿದ್ದಾರೆ. ರಾಡಿಸನ್ ಹೋಟೆಲ್ನಲ್ಲಿ ಇಟ್ಟಿದ್ದಂತಹ 3 ಲಕ್ಷ ರೂಪಾಯಿ ಹಣವನ್ನ ಕೂಡ ಸೀಸ್ ಮಾಡಿಟ್ಟಿರುವಂತಹದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, 70 ಲಕ್ಷ ಹಣ, ಅದಕ್ಕೂ ಮೊದಲು 30 ಲಕ್ಷ ಹಣ ಹಂಚಿಕೆ ಆಗಿದೆ. ಈ ಪ್ರಕರಣದಲ್ಲಿ ಈ ಹಣ ಹಂಚಿಕೆಯ ವಿಚಾರವನ್ನ ಸ್ವತಃ ದರ್ಶನ್ ಅವರೇ ಒಪ್ಪಿಕೊಂಡಿದ್ದಾರೆ ಅನ್ನೋದು ರಿಮ್ಯಾಂಡ್ ಕಾಪಿಯಲ್ಲೂ ಕೂಡ ಬಹಿರಂಗವಾಗಿದೆ. ಮುಂದಿನ ಬೆಳವಣಿಗೆಗಳೇನಾಗಬಹುದು? ಈ ಹಣ ಹಂಚಿಕೆಯ ವಿಚಾರ ಕೊಲೆ ಕೇಸ್ನಲ್ಲಿ ಲಾಕ್ ಆಗಿರುವಂತಹ ದರ್ಶನ್ಗೆ ಹೇಗೆ ಸಂಕಷ್ಟವನ್ನು ತಂದೊಡ್ಡಬಹುದು ಅಂತ? ಖಂಡಿತವಾಗಿಯೂ ಪ್ರೇಮ, ಯಾಕೆಂದ್ರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ 70 ಲಕ್ಷ ಹಣವನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಅದರಲ್ಲಿ ಕೂಡ 3 ಜನ ಆರೋಪಿಗಳು, ಅಂದ್ರೆ ಮೊದಲು ಶರಣಾಗತರಾಗುವಂತಹ ಆರೋಪಿಗಳೇನಿರ್ತಾರೆ, ಆರೋಪಿಗಳಿಗೆ ತಲಾ 5 ಲಕ್ಷ ಹಣವನ್ನ ಕೊಡುವಂಥದ್ದು. ಅಂದ್ರೆ ಅವ್ರಿಗೆ ತಲಾ 10 ಲಕ್ಷ ಹಣವನ್ನ ಕೊಡ್ತೀವಿ ಅಂತೇಳಿ 3 ಜನರಿಗೆ 30 ಲಕ್ಷ ಕೊಡ್ತೀವಿ ಅಂತೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಅದರ ಮುಂಗಡ ಹಣವಾಗಿ 5 ಲಕ್ಷ ಹಣವನ್ನ ಕೂಡ ಕೊಟ್ಟಿದ್ರು. ಕಾರ್ತಿಕ್ ಅಲಿಯಾಸ್ ಕಪ್ಪೆ, ನಿಖಿಲ್ ನಾಯ್ಕ್ ಮತ್ತು ಕೇಶವಮೂರ್ತಿ, ಈ 3 ಜನರು ಕೂಡ ಆ ಕೃತ್ಯದಲ್ಲಿ ಯಾವುದೇ ರೀತಿಯ ಭಾಗಿಯಾಗಿರ್ಲಿಲ್ಲ. ಅವರೆಲ್ಲರೂ ಕೂಡ ಹೊರಗಡೆ ಇದ್ದಂಥವ್ರು. ಅಂದ್ರೆ ಹಣದ ಆಸೆಗೆ ಜೊತೆಗೆ ಅಭಿಮಾನಕ್ಕೋಸ್ಕರ ಈ ರೀತಿಯ ಸಿಲಿಂಡರ್ ಆಗಿದ್ದೀವಿ ಅನ್ನೋದ್ರ ಬಗ್ಗೆ ಪೊಲೀಸರ ಮುಂದೆ ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡಿದ್ರು. ತಪ್ಪೊಪ್ಪಿಗೆಯನ್ನ ಮಾಡ್ಕೊಂಡ ಬಳಿಕ ಪೊಲೀಸರು ಅವರ ಮನೆಯಲ್ಲಿ ಸಿಕ್ಕಂತ ದುಡ್ಡು ಹಣ ಏನಿತ್ತು, ಹಣವನ್ನೆಲ್ಲ ಕೂಡ ಸೀಸ್ ಅನ್ನ ಮಾಡ್ಕೊಳ್ತಾರೆ. ಅಂದ್ರೆ 5 ಲಕ್ಷ ಮುಂಗಡ ಹಣ, ಅದನ್ನ ಪ್ರದೋಷನ ಲೆಕ್ಕಕ್ಕೆ ಸೇರಿಸಿರುವಂತದ್ದು 30 ಲಕ್ಷ ಹಣ ಅಂತೇಳಿ. ಜೊತೆಗೆ ದರ್ಶನ್ ಅವರ ಮನೆಯಲ್ಲಿ 37,40,000 ಹಣವನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಾರೆ. ಜೊತೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ರಾಡಿಸನ್ ಬ್ಲೂ ಹೋಟೆಲ್ ನಿಂದ ಬಂದಂತ, ಅಂದ್ರೆ
ಮೈಸೂರಿನ ರ್ಯಾಡಿಸನ್ ಬ್ಲೂ ಹೋಟೆಲ್ನಿಂದ ಮೇಕಪ್ ಅಂತ ತಂದುಕೊಟ್ಟಂತ ಹಣ ಏನಿತ್ತು ಅದನ್ನ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರಿಗೆ ಆಕೆಯೇ ತಂದು ಹ್ಯಾಂಡ್ ಓವರ್ ಅನ್ನ ಮಾಡಿರುವಂಥದ್ದು. ಹ್ಯಾಂಡ್ ಓವರ್ ಅನ್ನ ಮಾಡಿದ ಹಿನ್ನೆಲೆಯಲ್ಲಿ ಆ ಬಗ್ಗೆಯೂ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇರುವಂಥದ್ದು. ಪ್ರೇಮಿಲಿ ಪ್ರಮುಖವಾಗಿ ಗಮನಿಸಬೇಕಾದಂಥದ್ದು, ತನ್ನ ಮನೆಯಲ್ಲಿದ್ದಂಥ 30 ಲಕ್ಷ ಹಣ ಏನಿತ್ತು ಅದನ್ನ ಪ್ರದೋಷ್ ಮೂಲಕ ದೀಪಕ್ನ ಮೂಲಕ ನಿಖಿಲ್ ನಾಯಕ್ ಮತ್ತು ಬೇರೆ ಬೇರೆ 3 ಜನ ಆರೋಪಿಗಳೇನಿದ್ರು, ಅಂದ್ರೆ ತಪ್ಪೊಪ್ಪಿಗೆನ ಮಾಡಿಕೊಂಡು ಸಲೆಂಡರ್ ಆಗಕ್ಕೆ ಬಂದಂತ ಆರೋಪಿಗಳೇನಿದ್ರು ಅವ್ರಿಗೆ ಕೊಡುವಂಥದ್ದಕ್ಕೆ ಮಾತುಕತೆ ಆಗಿತ್ತು. ಅದಾದ ನಂತರ ಮೋಹನ್ ರಾಜನ್ ಅವರ ಬಳಿಯಲ್ಲಿ ಮತ್ತೆ 40 ಲಕ್ಷ ಹಣವನ್ನ ದರ್ಶನ್ ಅವರು ಪಡ್ಕೊಂಡಿದ್ದಾರೆ. ಆದ 40 ಲಕ್ಷದ ಪೈಕಿ 37 ಲಕ್ಷ ರಾಜರಾಜೇಶ್ವರಿ ನಗರದ ಮನೆಯಲ್ಲೇ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಕನ್ಫರ್ಮೇಶನ್ ಅನ್ನ ಸಿಕ್ಕಿರುವಂಥದ್ದು. ಈ ವಿಚಾರಕ್ಕೆ ದರ್ಶನ್ ಅವರು ಕೂಡ ತಪ್ಪೊಪ್ಪಿಗೆನ ಮಾಡ್ಕೊಂಡಿದ್ದಾರೆ ಅಂತೇಳಿ ತಮ್ಮ ರಿಮೈಂಡ್ ಕಾಪಿಯಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಈ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಮತ್ತು ದರ್ಶನ್ ಅವರ ಜೊತೆಯಲ್ಲಿ ಕೈ ಜೋಡಿಸಿದಂತ ಪ್ರದೋಷ್ನ ಪಾತ್ರ ಮತ್ತು ವಿನಯನ ಪಾತ್ರ, ಅದರಲ್ಲಿ ಹಣಕಾಸಿನ ವ್ಯವಹಾರಗಳನ್ನ ನೋಡ್ಕೊಳ್ತಾ ಇದ್ದವರಂತ ಪಾತ್ರ, ಇವೆಲ್ಲವೂ ಕೂಡ ಎಸ್ಟಾಬ್ಲಿಷ್ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಮುಂದಿನ ದಿನಮಾನಗಳಲ್ಲಿ ಈ ಪ್ರಕರಣ ಇನ್ನೊಂದಷ್ಟು ಬಿಗಿಯಾಗುವಂಥದ್ದು, ಕಾನೂನಿನ ಕುಣಿಕೆಯನ್ನು ಅದು ಇನ್ನೊಂದಷ್ಟು ಬಿಗಿಯಾಗುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂಥದ್ದು. ಪ್ರೇಮ್. ಓಕೆ ಮುರಳಿ, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗಿ.